ಲಡಾಖ್ನ ಯುವ ಫುಟ್ಬಾಲ್ ಆಟಗಾರರಿಂದ ಬೆಂಗಳೂರಿಗೆ ಒಂದು ದೊಡ್ಡ ಸಂದೇಶ. ಲಡಾಖ್ನಿಂದ ಬೆಂಗಳೂರಿಗೆ ಬಂದ ಈ ಯುವ ಫುಟ್ಬಾಲ್ ಆಟಗಾರರು ಇಲ್ಲಿ ಫುಟ್ಬಾಲ್ ಮಾತ್ರವಲ್ಲ, ನೆರರ್ಗಳ ಇಂಗ್ಲಿಷನ್ನು ಕಲಿತಿದ್ದಾರೆ. ಅಷ್ಟೇ ಅಲ್ಲ, ಯಾರೂ ಒತ್ತಾಯಿಸದಿದ್ದರೂ ಕನ್ನಡವನ್ನು ಪ್ರೀತಿಯಿಂದ ಕಲಿತು ಸ್ಥಳೀಯರೊಂದಿಗೆ ಕನ್ನಡದಲ್ಲಿ ಆತ್ಮೀಯವಾಗಿ ಮಾತನಾಡುತ್ತಿದ್ದಾರೆ. ಬೆಂಗಳೂರು ದೇಶದ ವಿವಿಧ ಭಾಗಗಳಿಂದ, ಉತ್ತರ ಭಾರತ ಹಾಗೂ ಈಶಾನ್ಯ ರಾಜ್ಯಗಳಿಂದ ಬರುವ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಶಿಕ್ಷಣ, ಉದ್ಯೋಗ ಹಾಗೂ ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಿರುವ ನಗರ. ಆದರೆ ವಿಷಾದದ ಸಂಗತಿ ಏನೆಂದರೆ, ಹಿಂದಿ ಹಾರ್ಟ್ಲ್ಯಾಂಡ್ನ ಕೆಲವು ರಾಜ್ಯಗಳಿಂದ ಬಂದಿರುವ ಕೆಲ ಉನ್ನತ ಶಿಕ್ಷಣ ಪಡೆದಂತಹ ಐಟಿ ವೃತ್ತಿಪರರು ಸ್ಥಳೀಯ ಭಾಷೆಯನ್ನು ಗೌರವಿಸುವ ಬದಲು ಕನ್ನಡದ ವಿಚಾರದಲ್ಲಿ ಅನಗತ್ಯ ಭಾಷಾ ವಿವಾದಗಳಿಗೆ ಕಾರಣವಾಗುತ್ತಿರುವ ಘಟನೆಗಳು ಆಗಾಗ್ಗೆ ಕಂಡುಬರುತ್ತಿವೆ. ಚೆನ್ನಾಗಿದೆ. ಎಲ್ಲಿ ನಮ್ಮ ಪ್ಲೇಯರ್ ಆಲ್ರೆಡಿ 3 ಗೋಲ್ ಹೋಗ್ಬಿಟ್ಟೆ. ಅದೇನ ಸೂಪರ್. ಸ್ವಲ್ಪ ಇನ್ನೂ ನನಗೆ ಜ್ಯೂಸ್ ಎಲ್ಲಿ ನಿಮ್ ಯಾವ ಮ್ಯಾಚ್ ಯಾವಾಗ? ಮಧ್ಯಾಹ್ನ. ಅದು ಎಲ್ಲ ಕೋಚಿಂಗ್ ಮಾಡಿದರು ನಮ್ಮ ಕರ್ನಾಟಕ ಅಲ್ಲಿ. ನೋಡಿ ರೆಫ್ರಿ ಸರ್ ನಮ್ಮ ತಮ್ಮ ಅಲ್ವಾ ಸರ್? ಚೆನ್ನಾಗಿದೆ. ಅಜಯ್ ಇದೆ ಅಲ್ಲಿ. ಯಾವ ಟೀಮ್ ಅಲ್ಲಿ? ನಮ್ಮ ಅಮೃತ್ ಸರ್ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಕಮ್ ರೆಫ್ರಿ ಕೂಡ ಅಲ್ವಾ ಸರ್? ಹೌದು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಈ ಟೀಮ್ ಅಲ್ಲಿ ಇದೆಯಾ ಸರ್ ನಮ್ಮ ಅಜಯ್? ಸೊ ಈ ಟೀಮ್ ಅಲ್ಲಿ ಸೂಪರ್. ಇವತ್ತು ಇಲ್ಲಿ ಓಪನಿಂಗ್ ಮ್ಯಾಚ್ ಇದೆ. ಏನ್ ಗೊತ್ತಾ, ರೆಫ್ರಿ ಕೂಡ ನಮ್ಮ ಜೂನಿಯರ್ ಮೈಸೂರಲ್ಲಿ ಓದಿದ್ದಾರೆ, ಅವ್ರಿಗೆ ಕನ್ನಡ ಗೊತ್ತು. ಮತ್ತೆ ಒಂದು ಟೀಮಲ್ಲಿ ಪ್ಲೇಯರ್ ಅಜಯ್ ಅಂತ, ಅವನಿಗೆ ಕೂಡ ಚೆನ್ನಾಗಿ ಗೊತ್ತು ಕನ್ನಡ. ಮತ್ತೆ ಇನ್ನೂ ಒಬ್ಬರು, ಅವ್ರದ್ದು ಮ್ಯಾಚು ಇವತ್ತು 3 ಗಂಟೆ ಅಂತೆ. ನಮ್ಮ ಫ್ರೆಂಡ್ಸ್ಗಳು ಫುಟ್ಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಎಲ್ಲ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದೆ. ಅದು ಎಲ್ಲ ಕೋಚಿಂಗ್ ಮಾಡಿದರು ನಮ್ಮ ಕರ್ನಾಟಕ ಅಲ್ಲಿ. ಕನ್ನಡ ಕಲಿಯುವುದು ಯಾರ ಮೇಲೂ ಹೇರಿಕೆಯಲ್ಲ, ಅದು ಸ್ಥಳೀಯ ಸಂಸ್ಕೃತಿ, ಭಾಷೆ ಮತ್ತು ಜನರ ಬಗ್ಗೆ ಗೌರವವನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ. ಲಡಾಖ್ನ ಈ ಯುವಕರಿಂದ ನಾವು ಕಲಿಯಬೇಕಾದ ಸಂದೇಶ ಒಂದೇ: ಪ್ರೀತಿಯಿಂದ ಕಲಿತ ಭಾಷೆ ಜನರ ಹೃದಯಗಳನ್ನು ಗೆಲ್ಲುತ್ತದೆ. ಗೌರವದಿಂದ ನಡೆದುಕೊಂಡರೆ ಎಲ್ಲೆಡೆ ಆತ್ಮೀಯತೆ ಸಿಗುತ್ತದೆ. ಬೆಂಗಳೂರು ಎಲ್ಲರಿಗೂ ಅವಕಾಶ ನೀಡುತ್ತದೆ. ಕನ್ನಡಕ್ಕೂ ಕನ್ನಡಿಗರಿಗೂ ಗೌರವ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.